ನಮಸ್ಕಾರ ಎಲ್ರಿಗೂ. ನೋಡಿ ಫ್ರೆಂಡ್ಸ್, ಹೇಗಿದೆ ನನ್ನ ಹೊಸ ಮಷಿನ್. ತುಂಬ ಖುಷಿ ಆಗ್ತಿದೆ ನನಗೆ ಈ ಮಷಿನ್ ತೊಗೊಂಡಿರೋದಕ್ಕೆ. ತುಂಬ ದಿನದಿಂದ ಆಸೆ ಇತ್ತು ಈ ಥರ ಸ್ಪೀಡ್ ಮಷಿನ್ ತೊಗೋಬೇಕು ಅಂತ. ಮಷಿನ್ ಹೇಗಿದೆ, ಇದು ಹೇಗೆ ಕೆಲಸ ಮಾಡುತ್ತೆ, ಯಾವ್ಯಾವುದೆಲ್ಲ ಇದರಲ್ಲಿ ಸ್ಪೆಷಲ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ತುಂಬಾ ನನಗೆ ಇಷ್ಟ ಆಯಿತು. ಆಲ್ರೆಡಿ ಇದರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ಹೊಸ ಮಷಿನ್ ನನಗೆ ಅಂತೂ ತುಂಬ ಖುಷಿ ಆಗ್ತಾಯಿದೆ. ಮಷಿನ್ ಸ್ಪೀಡ್ ಇತ್ತು ಅಂದರೆ ಕೆಲಸ ಕೂಡ ಆದಷ್ಟು ಸ್ಪೀಡಾಗೇ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ನೋಡೋಣ ಬನ್ನಿ ಇದಕ್ಕೆ ಯಾವ ಥರ ಇದೆ ಅಂದರೆ, ನೋಡಿ ಈ ಥರ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಇದಕ್ಕೆ ಪ್ಲಗ್ ಹಾಕ್ಕೊಳ್ಳೋದು ನೋಡಿ. ಈ ಥರ ಇದೆ. ಇದು ಇಲ್ಲಿ ಲೈಟಿಂಗ್ಸ್ ಕೂಡ ಇದೆ ಇದಕ್ಕೆ. ನಂತರ ದಾರ ಹಾಕೋದು ನೋಡಿ ಇಲ್ಲಿದೆ. ಇದು ನಾವು ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿಂದ ಇದರಲ್ಲಿ ಹಾಗೆಯೇ ಈ ರೀತಿ ಹಾಕ್ಕೊಳ್ಳೋ ಅಂಥದ್ದು. ನಾವು ಈಗ ಈ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೀನಿ ನಾನೀಗ. ಈ ಥರ ಒಂದು ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅನ್ನೋದ್ರ ಮೇಲೆ ಈ ಕಡೆ ಏನಿದೆ ಇದರಲ್ಲಿಗೆ ಹಾಕ್ಕೊಳ್ಳೋದು. ಇದು ಏನೈತೆ ಬಾಬಿನ್ ನೋಡಿ, ಇಲ್ಲಿ ಒಂದು ಇದರಿಂದ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋದು. ನಾವು ಸ್ಟಿಚ್ ಮಾಡ್ತಾನೆ ಅದೇನಾಗುತ್ತೆ, ಬಾಬಿನ್ ಆಟೋಮೆಟಿಕ್ಕಾಗಿ ತಾನೇ ಸುತ್ಕೊಂಡ್ಬಿಡುತ್ತೆ ನೋಡಿ. ಸ್ಪೀಡ್ ಕೂಡ ಅಷ್ಟೊಂದೇನು ಜಾಸ್ತಿ ಇಲ್ಲ ಇದರಲ್ಲಿ. ನೋಡಿ ಇಷ್ಟಿದೆ. ಇದಕ್ಕೆ ತಿಂಗಳಿಗೆ ಒಂದು ಸಲ ಆಯಿಲ್ ಹಾಕೋದು. ನಾವು ಮಾಮೂಲಿ ಬ್ಲ್ಯಾಕ್ ಮಷಿನಲ್ಲಾದರೆ ಡೈಲಿ ಸಾಯಂಕಾಲ ಇದ್ದರೆ ಆಯಿಲ್ ಹಾಕ್ತಾಯಿದ್ವಿ. ಈ ಮಷಿನಿಗೆಲ್ಲ ಆ ಥರ ಡೈಲಿ ಆಯಿಲ್ ಹಾಕೋದಿಲ್ಲ. ಇದಕ್ಕೇನಿದ್ರು ತಿಂಗಳಿಗೆ ಒಂದು ಸಲ ಆಯಿಲ್ ಹಾಕೋದು. ಆಯಿಲ್ ಹಾಕೋದು ಇದರಲ್ಲಿ ಇಲ್ಲಿ ಗೊತ್ತಾಗುತ್ತೆ ನೋಡಿ. ನಾವು ಸ್ಟಿಚ್ ಮಾಡ್ತಾ ಆಯಿಲ್ ಇದರಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ. ಆಯಿಲ್ ಇದೆಯೋ ಇಲ್ವೋ ಅಂತ ಇಲ್ಲಿಗೆ ಗೊತ್ತಾಗುತ್ತೆ. ತಿಂಗಳಿಗೆ ಒಂದು ಸಲ 3 ತಿಂಗಳವರೆಗೂ ತಿಂಗಳು ಆಯಿಲು ಚೇಂಜ್ ಮಾಡಬೇಕಂತೆ. ಇದ್ರ ಜೊತೆಗೇ ಬಂದಿತ್ತು ಒಂದು ಲೀಟ್ರ್ ಅನಿಸುತ್ತೆ, ಅದು ಆಯಿಲ್ ಬಾಟ್ಲ್ ಬಂದಿತ್ತು, ಅದನ್ನೇ ಹಾಕಿದ್ದಾರೆ ಇದಕ್ಕೆ. ಇದು ನೋಡಿ, ಇಲ್ಲಿ ಆಫ್ ಆನ್ ಬಟನ್ ಇದೆ ಇದು. ಆಮೇಲೆ ನೋಡಿ ಇಲ್ಲಿ ಇದು ನೀಡಲ್. ನಾವು ಯಾವಾಗ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿದ್ರೂ ನೋಡಿ ನೀಡಲ್ ಮಷಿನಲ್ಲೇ ಇರುತ್ತೆ, ಕೆಳಗಿರುತ್ತೆ, ಮೇಲೆ ಇರಲ್ಲ, ಡೌನಲ್ಲೇ ಇರುತ್ತೆ ನೀಡ್ಲ. ಆನಂತರ ಇಲ್ಲಿದೆಯಲ್ಲ, ನಾವು ಈ ಬಟನ್ನ ಪ್ರೆಸ್ ಮಾಡಿದಾಗ ಅದೇನಾಗುತ್ತೆ, ನಾವು ಯಾವಾಗ ಸ್ಟಾಪ್ ಮಾಡಿದ್ರೂ ಸೂಜಿ ಅಪ್ಪಲ್ಲಿರುತ್ತೆ ನೋಡಿ. ನಮ್ಗೆ ಈ ಥರ ಬೇಕಿದ್ರೂ ಸೆಟ್ಟಿಂಗ್ಸ್ ಮಾಡ್ಕೋಬೋದು, ಈ ಥರ ಬೇಕಾದರೂ ನಾವು ಸೆಟ್ಟಿಂಗ್ ಮಾಡ್ಕೋಬೋದು ನೋಡಿ. ನಾನು ಮತ್ತೆ ಡೌನ್ ಮಾಡ್ತಾಯಿದ್ದೀನಿ. ಈಗ ಯಾವಾಗ ನಾವು ಸ್ಟಿಚ್ ಮಾಡಿದ್ರೂ ಡೌನಲ್ಲೇ ಇರುತ್ತೆ. ಹಾಗೆಯೇ ಇದು ಸ್ಪೀಡ್ ಎಷ್ಟಕ್ಕೆ ಬೇಕಾದ್ರೂ ನಾವು ಸ್ಪೀಡನ್ನ ಸೆಟ್ಟಿಂಗ್ ಮಾಡ್ಕೋಬೋದು. ನಾನು 4000 ಸ್ಪೀಡ್ ಇಟ್ಕೊಂಡಿದ್ದೆ. ನಮ್ಮ ಹುಡುಗಿ ಒಬ್ಬಳು 2000ಕ್ಕೆ ಇಟ್ಕೊಂಡಿದ್ದಾಳೆ, ಇನ್ನೂ ರೂಢಿ ಇಲ್ಲ ಅಂತ. ನಾನು ಯಾವಾಗಾದರೂ ಸ್ಟಿಚ್ ಮಾಡೋಕ್ಕೆ 4000 ಇಟ್ಕೊಂಡಿರ್ತೀನಿ ಇದರಲ್ಲಿ. ಇದು ಮೈನಸ್ ಮಾಡ್ಕೊಳ್ಳೋದು. ಈಗ 4000 ಇದೆ ಅಂದರೆ 3950 ಈ ಥರ ಕಡಿಮೆ ಆಗುತ್ತೆ. ಇದು ಈ ಬಟನ್ನಲ್ಲಿ ಏನಿದೆ ಜಾಸ್ತಿ ಆಗುತ್ತೆ. 4000 ಇಟ್ಕೊಂಡ್ರೆ ಸ್ವಲ್ಪ ಪರ್ಫೆಕ್ಟಾಗಿ ರೂಢಿ ಆಗಿರೋರಿಗೆ 4000 ಇಟ್ಕೋಬೋದು. ಇಲ್ಲಾಂದರೆ 2000 ಸ್ಟಾರ್ಟಿಂಗು. ನಾನು ಫಸ್ಟ್ ಡೇ ಇದನ್ನು ಯೂಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು 1000ಕ್ಕೆ ಇಟ್ಕೊಂಡು 1 ಅವರ್ ಇದರಲ್ಲಿ ಎಲ್ಲ ನನಗೆ ಗೊತ್ತಾಗೋವರೆಗೂ ರೂಢಿ ಆದಮೇಲೆ ನಾನು 4000ಕ್ಕೆ ಇಟ್ಕೊಂಡಿದ್ದೀನಿ. ಆನಂತರ ನೋಡಿ ಇಲ್ಲೆಲ್ಲ ಈ ಥರ ಬಾಬಿನ್ ಏನಾದರೂ ಇಟ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲೊಂದು ಬಟ್ಟೆ ಇಟ್ಟಿದ್ದೀನಿ. ಇದು ಸಿಸರು ಈ ರೀತಿ ಇಟ್ಟಾಗೆಲ್ಲ ಇದಿನ್ನೂ ಹೊಸದಲ್ಲ, ಈ ರೀತಿ ಕ್ರಾಚಸ್ ಆಗುತ್ತೆ ಅಂತ ನಾನು ಒಂದು ಈ ಥರ ಬಟ್ಟೆ ಹಾಕಿದ್ದೀನಿ ಇಲ್ಲಿ ಈ ಸಿಸರ್ ಇಡೋಕ್ಕೆ. ಇದಕ್ಕೆ ಅಂತ ಇಲ್ಲೆಲ್ಲ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ನಂತರ ಇದು ನಮಗೆ ಸೈಜ್ ಮಷಿನ್ ಸ್ಟಿಚ್ ಎಷ್ಟು ಚಿಕ್ಕದಾಗಿ ಬೇಕಾ ದೊಡ್ಡದಾಗಿ ಬೇಕಾ ಅನ್ನೋದ್ರ ಮೇಲೆ ಇದನ್ನು ನಾವು ತಿರ್ಗಿಸ್ಕೋಬೇಕಾಗುತ್ತೆ. ಇದನ್ನು ನಾವು 2.5 3 ಎಷ್ಟು ಬೇಕೋ ನಮಗೆ ಸೈಜ್ ನೋಡಿಕೊಂಡು ಇದರಲ್ಲಿ ಸೆಟ್ ಮಾಡ್ಕೋಬೇಕು. ಆನಂತರ ರಫ್ ಹೊಡೆಯೋದು ತುಂಬಾ ಈಸಿ ಇದೆ ನೋಡಿ. ಇಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ರಫ್ ಆಗುತ್ತೆ ಇದು ಸ್ಟಿಚ್ ಮಾಡುವಾಗ ನೋಡಿ.
ಆನಂತರ ಇದಕ್ಕೆ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ, ಈ ಪ್ರೆಷರ್ ಪುಟ್ ಎತ್ತೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಮಾಮೂಲಿ ಬ್ಲ್ಯಾಕ್ ಮಿಷನ್ಗಾದರೆ ಇಲ್ಲಿ ಇರ್ತವೆ, ಈ ರೀತಿ ಎತ್ತುತ್ತಾ ಇರ್ತೀವಿ. ಇದಕ್ಕಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೇಲೆ ಬಂದಿದೆ. ಇನ್ನೂ ಒಂದು ಇದರಲ್ಲಿ ವಿಶೇಷತೆ ಏನು ಅಂತಂದರೆ, ಈಗ ನೋಡಿ ನಾನು ಇದನ್ನು ಡೌನ್ ಮಾಡೋದ್ನಲ್ಲ, ಇದನ್ನೇ ಎತ್ತಿದ್ರೆ ಅಪ್ ಆಗುತ್ತೆ, ಪ್ರೆಷರ್ ಪುಟ್ ಮೇಲಕ್ಕೆ ಬರುತ್ತೆ. ಅದನ್ನೇ ನಾವು ಈ ಸೈಡ್ ಮಾಡಿಕೊಂಡಾಗ ನೋಡಿ ಒಂಚೂರು ಈ ಥರ ಇದು ಬರುತ್ತೆ. ಇದು ನೋಡಿ, ಒಂದು ಸ್ವಲ್ಪ ನಾವೇನಾದರೂ ಸ್ಟೋನ್ ಲೇಸು ಅಥವಾ ಲೇಸಲ್ಲಿ ಸ್ಟೋನ್ ಬಂದಿರೋ ಅಂಥದ್ದನ್ನು ನಾವು ಅಟ್ಯಾಚ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮೇಲಕ್ಕೆ ನಾವು ಒಂಚೂರು ಎತ್ತಿರ್ತೀವಿ, ಆಗ ನಮಗೆ ಇಲ್ಲೇನಾಗುತ್ತೆ ಕರೆಕ್ಟಾಗಿ ಬೀಡ್ಸ್ ಇದ್ದರೆ ಅದು ಸ್ವಲ್ಪ ನಮಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಒಂಚೂರು ಇದನ್ನು ಈ ಪ್ರೆಷರ್ ಪುಟ್ನ ಮೇಲಕ್ಕೆ ಎತ್ತುತ್ತೀವಿ. ಇದರಲ್ಲೇನು ನಾವು ಎತ್ತೋ ಅವಶ್ಯಕತೆ ಇಲ್ಲ. ಇಲ್ಲಿ ತೋರಿಸಿದ್ನಲ್ಲ, ಇದನ್ನ ಒಂಚೂರು ನಾವು ಈ ಸೈಡಿಗೆ ಮಾಡಿಕೊಂಡ್ರೆ ಒಂದು ಈ ಥರ ಸ್ವಲ್ಪ ಮೇಲೆ ಹೋಗುತ್ತೆ. ಅದು ನೋಡ್ತೀನಿ, ಕಾಣಿಸ್ತಾ ಇದೆಯಾ? ಈ ರೀತಿ ಮೇಲೆ ಹೋಗಿರುತ್ತೆ ನೋಡಿ. ಆಮೇಲೆ ಇದಕ್ಕೆ ಆಯಿಲ್ ಹಾಕೋದು ಅಷ್ಟೇ, ತಿಂಗಳಿಗೊಂದು ಸಲ ಅಂತ ಹೇಳಿದ್ದಾರೆ. ತಿಂಗಳಿಗೊಂದು ಸಲ ಚೇಂಜ್ ಮಾಡಬೇಕು. ಒಂದು ತಿಂಗಳು ಯಾವಾಗ ಆಗುತ್ತೆ ಅಂತ ನೋಡಿಕೊಂಡು ಚೇಂಜ್ ಮಾಡಬೇಕು. ಈ ಥರ ಒಂದು ಡ್ರಾ ಇದೆ, ಡ್ರಾ ಕೂಡ ಇದರಲ್ಲೇ ಇದೆ. ಈ ಟೇಬಲ್ ಬಂದು ನೋಡಿ, ಈ ರೀತಿ ಇದರಲ್ಲಿ ಸೆಂಟಿಮೀಟರ್, ಇಂಚ್ ಎಲ್ಲನೂ ಇದರಲ್ಲೇ ಕೊಟ್ಟಿದ್ದಾರೆ. ಈ ಟೇಬಲಲ್ಲೇ ಇದೆ. ಇದು UPSC ಕೂಡ ರನ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ UPSCಗೂ ಕೂಡ ನಾನು ಸ್ಟಿಚ್ ಮಾಡ್ಬೋದು. ಯಾಕೆಂದರೆ ಕರೆಂಟ್ ಪ್ರಾಬ್ಲಮ್ ತುಂಬ ಇರೋದ್ರಿಂದ UPSಗೆ ಯೂಸ್ ಆಗೋದ್ರಿಂದ ಇದು ಒಂದು ವಿಶೇಷತೆ ಅನ್ಬೋದು. ಇದರಲ್ಲಿ ಈ ರೀತಿ ಒಂದು 3 ಸ್ಕ್ರೂ ಡ್ರೈವರ್ ಕೊಟ್ಟಿದ್ದಾರೆ. ತುಂಬ ದಿನದ ಆಸೆ ಇತ್ತು ನನಗೆ ತೊಗೋಬೇಕು ಅಂತ. ಇವಾಗ ಆಸೆ ನಿಜ ಆಗಿದೆ. ಯಾಕೆ ಅಂದರೆ ಈ ಥರ ಸ್ಪೀಡ್ ಮೆಷಿನ್ ಇದ್ದರೆ ಕೆಲಸ ಕೂಡ ಸ್ಪೀಡ್ ಆಗ್ತವೆ. ಆಮೇಲೆ ನೋಡಿ, ಇದು ಬಾಬಿನ್ನು ಇಲ್ಲಿ ಫಿಲ್ ಆದಮೇಲೆ ನಮಗಿದು ಸಾಕು ಅಂತ ಅಂದಾಗ ಇಲ್ಲಿಗೆ ನಾವು ಇಲ್ಲಿ ಒಂದು ಕಟ್ಟರ್ ಟೈಪ್ ಇರುತ್ತೆ. ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಹಿಂಗೆ ಹಾಕ್ಕೊಂಡು ನಾವು ಇದನ್ನು ಹಿಂಗೆ ಎಳೆದ್ವಿ ಅಂದರೆ ಈ ಥರ ಕಟ್ಟಾಗುತ್ತೆ ಬಾಬಿನ್ ದಾರ. ಅದಕ್ಕೇನು ಟ್ರಿಮ್ಮರ್ ಏನು ಯೂಸ್ ಮಾಡೋದು ಬೇಕಾಗಿಲ್ಲ. ಇದರಲ್ಲೇ ನಾವು ಕಟ್ ಮಾಡ್ಕೋಬೋದು. ನಂದು ಒಂದೇ ಕೈ ಆಗಿರೋದ್ರಿಂದ ಕರೆಕ್ಟಾಗಿ ಈಸಿಯಾಗಿ ಇದು ಆಗ್ತಾಯಿಲ್ಲ. ಅದು ಈ ರೀತಿ ಬಾಬಿನ್ ಕೂಡ ಇದೆ. ಮಷಿನ್ ಸರ್ವಿಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಡ್ತಾರೆ ಇವರು. ನಿಮಗೆ ಇವು ಮಷಿನ್ ನಾನು ತೊಗೊಂಡಿದ್ದೀನಿ ಅಲ್ಲ, ನಂಬರ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರ ಹೆಸರು, ಅವ್ರದ್ದು ನಂಬರು ಎಲ್ಲ ಹಾಕಿರ್ತೀನಿ. ಬೇಕಿದ್ದರೆ ನೀವು ಅವ್ರ ಹತ್ರ ಕೇಳ್ಬೋದು. ಈ ಮಷಿನ್ ಹೆಸರು ಸಾನ್ವಿ ಅಂತ. ಇದ್ರ ಪ್ರೈಸ್ ಬಂದು 25,000 ಕೊಟ್ಟು ತೊಗೊಂಡಿದ್ದೀನಿ. ಮಷಿನ್ದು ಇನ್ನೂ ಒಂದು ಏನಂದರೆ ಜಾಸ್ತಿ ಸೌಂಡ್ ಕೂಡ ಇಲ್ಲ. ಇನ್ನೂ ಹೊಸದಲ್ಲ ನೋಡಿ, ಜಾಸ್ತಿ ಸೌಂಡೂ ಇಲ್ಲ. ಜಾಸ್ತಿ ಸೌಂಡ್ ಇದ್ದರೆ ನೈಟ್ ಹೊತ್ತು ಸ್ಟಿಚ್ ಮಾಡೋಕ್ಕಾಗೋದಿಲ್ಲ. ನಾವು ಯಾವಾಗಲೇ ದಾರ ಸುತ್ತಬೇಕಾದ್ರೂ ಖಾಲಿ ಮಷಿನ್ ರನ್ ಮಾಡುವಾಗ ಪ್ರೆಷರ್ ಪುಟ್ನ ಮೇಲೆ ಎತ್ತಿರಬೇಕು. ನೋಡಿ, ಇಷ್ಟಿದೆ ಮಷಿನ್ ಸೌಂಡ್ ಅಂತೂ ಇಷ್ಟಿದೆ. ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಮಷಿನ್ ತೊಗೊಂಡಿರೋದಕ್ಕೆ. ನೀವು ಯಾರೆಲ್ಲ ಅಂದ್ಕೊಂಡಿದ್ದೀರೋ ಅದೇ ರೀತಿಯಾಗಿ ಮಷಿನ್ನ ಆದಷ್ಟು ನೀವು ತೊಗೊಳ್ಳೋ ಹಾಗಾಗಲಿ. ಇದಕ್ಕೆ ಅಂತ ತಿಂಗಳಿಗೆ 1,000-2,000 ಎಷ್ಟಾಗುತ್ತೋ ನಿಮ್ಮ ಕೈಲಿ ಅಷ್ಟು ತೆಗೆದಿಡಿ ಸಪ್ರೇಟಾಗಿ. ಒಂದಲ್ಲ ಒಂದಿನ ಈ ಥರ ನೋಡಿ. ಅದ್ರ ಜೊತೆಗೆ ನಂದು ಯೂಟ್ಯೂಬ್ ಪೇಮೆಂಟ್ ಬಂದಿರೋದ್ರಿಂದ ಅದು ಸೇರಿಸಿ ನಾನು ಈಗ ಮಷಿನ್ ತೊಗೊಂಡಿದ್ದೀನಿ. ಖುಷಿ ಆಗ್ತಿದೆ. ನೀವು ಆದಷ್ಟು ಬೇಗ ಯಾರೆಲ್ಲ ಆಸೆ ಇಟ್ಕೊಂಡಿದ್ದೀರ ಮಷಿನ್ ತೊಗೋಬೇಕು ಅನ್ನೋದು, ಆದಷ್ಟು ಬೇಗ ನಿಮ್ಮ ಆಸೆ ಎಲ್ಲ, ನಿಮ್ಮ ಮಷಿನ್ ತೊಗೊಳ್ಳೋ ಆಸೆ ಆದಷ್ಟು ಈಡೇರಲಿ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.